ಅವನು ಮಡಿಕೆಗೆ ತಿಂದ ಬಿಜೆಪಿನು ಇಲ್ಲಿ ಹೇಳೋದು ಒಂದು ಸ್ವಲ್ಪ ಕೇಳ್ರಿ. ಸರ್ಕಾರ ಯಾವುದೇ ಬದಲಾದ್ರೂ ಜನನಂತಗೂ ಉದ್ಧಾರ ಮಾಡಕ್ ಬಿಡಲ್ಲ ಬೋಳಿ ಮಕ್ಕಳು. ಅರ್ಥ ಆಯ್ತಾ? ಹೆಂಗಸರಿಗೆ 2,000 ಹಾಕಿ ಗಂಡಸರಿನಿಂದ ಮನೆ ಹಾಳು ಮಾಡಿ ಹಾಕಿದ್ರು. ಯಾಕೆಂದ್ರೆ ನಮ್ಮ ಹತ್ರ ಸರಾಯಿ ಕುಡಿತೀವಿ, ನಾವು ಕಾಸು ಕೊಡ್ತೀವಿ ಅವ್ರಿಗೆ. ನನ್ನ ಮಕ್ಕಳು ಎಣ್ಣೆ ರೇಟ್ ಜಾಸ್ತಿ ಮಾಡಿ ಬಸ್ ಎಲ್ಲ ಫ್ರೀ ಅಂತೇಳಿ ಮಾಡಿಬಿಟ್ಟು ನಮ್ಮಮ್ಮನಿಗೆ ಬೀದಿಗೆ ಬಂದ್ಬಿಟ್ಟಿದ್ದೀವಿ ನಾವು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸಾಕು, ಅಷ್ಟು ಸಾಕು ಆ ಬೋಳಿ ಮಕ್ಕಳು ಮಾಡಿರೋದು. ಸಿದ್ದರಾಮಯ್ಯ ಮತ್ತೆ ಉಚಿತ ಯೋಜನೆ ಎಲ್ಲ ಕೊಟ್ಟವರು ಒಳ್ಳೆ ಮುಖ್ಯಮಂತ್ರಿ ಅಲ್ಲ. ಪ್ಯಾಂಟ್ ಬಿಚ್ಚಿದ್ರೆ ಎಲ್ಲ ಉಚಿತನೇ. ಪ್ಯಾಂಟ್ ಇನ್ನೂ ಬಿಚ್ಚಿಲ್ಲ, ಅವನು ಬಿಚ್ಚಿದಾಗ ಇದು ಮಾಡೋಣ ಸಾಕು. ಆಯ್ತು. ಆಮೇಲೆ ಈಗ ಯಡಿಯೂರಪ್ಪನ ಮಗ ರಾಜೀನಾಮೆ ಕೇಳ್ತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡಿ ಅಂತ ಎಲ್ಲರೂ ಕೊಟ್ಬಿಡ್ಲಿ. ಎಲ್ಲ ಕೊಟ್ಬಿಟ್ಟು ಜನತೆ ಸರ್ಕಾರಕ್ಕೆ ಬಿಟ್ಬಿಡ್ಲಿ ಸಾಕು. ಅಷ್ಟು ಮಾಡಿದ್ರೆ ಸಾಕು. ಯಾವನು ಬೇಡ. ಎಲ್ಲ ಅವರವ್ರ ಕೊಳ್ಳೆ ಹೊಡೆಯೋದಲ್ಲ ಮುಖ್ಯ. ಜನತೆ ಸರ್ಕಾರ ಮಾಡಬೇಕು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ದೊಡ್ಡಬಳ್ಳಾಪುರದಲ್ಲಿ ಮೂಲಭೂತ ಸೌಕರ್ಯ ಹೇಗಿದೆ ಎಲ್ಲ ಈಗ? ಚರಂಡಿನೂ ಇಲ್ಲ, ನಾನು ಪುಟ್ಕೋಸಿನೂ ಇಲ್ಲ. 15 ವರ್ಷದಿಂದ ಹಿಂಗೆ ಅದೇ. ಈಗ ಫಸ್ಟ್ ಹೇಳಿದೆ ಅವನ್ ಮಡಿಕೆಗೆ ತಿಂದ, ಇವ್ನು ಸೊಟ್ಕೊಲಕ್ ತಿಂದ. ಆ ಸರ್ಕಾರ ಇರ್ರಿ, ಆ ಸರ್ಕಾರ ಇರಪ್ಪ ಒಂದ್ ನಿಮಿಷ. ಆ ಸರ್ಕಾರ ಇತ್ತು. ಆ ಸರ್ಕಾರ ಇದ್ದಾಗ ಏನಕ್ಕೆ ಹೇಳೋರಂದ್ರೆ ನಮ್ಮ ಸರ್ಕಾರ ಇಲ್ಲ ಮೇಲೆ, ನಮ್ಮಿಂದ ಅಳ್ಳಾಡ್ಸಕ್ಕಾಗಲ್ಲ ಅನ್ನೋರು. ಅಣ್ಣ ಒಂದ್ ಸೆಕೆಂಡು ನಾನು ಹೇಳಿದ್ಮೇಲೆ ರುಕೋ ಜರ ಸಬರ್ ಗುರು. ಈಗ ಕಾಂಗ್ರೆಸ್ ಇದೆ ಪಾಪ, ಅವ್ರೇನು ಮಾಡ್ತಾರೆ? ಅವ್ರು ಬಂದಿರೋದು ಹೊಸದು. ಅರ್ಥ ಆಯ್ತಾ? ಅವ್ರು ಬಂದಿರೋದು ಹೊಸದು. ಅಧಿಕಾರ ಅವ್ರದ್ದೇ. ಅವ್ರು ಕೊಟ್ರೆ ಇವ್ರು ಭಿಕ್ಷೆ ಈಸ್ಕೊಂಬರ್ಬೇಕು ಅಷ್ಟೇ. ಸರ್ಕಾರದ್ದು ಇದೇ ಹಾಳು ಮಾಡೋದೇ ಜನ. ಜನಕ್ಕೆ ಒಳ್ಳೇದು ಮಾಡೋದು ಏನು ಇಲ್ಲ. ನಮ್ಮ ಜೋಬ್ನಿಂದ ಹಣನ ಹಾಕಿ ಅವ್ರು ಹಾಳು ಮಾಡಬೇಕು ಅಷ್ಟೇ. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ಯಾವ ಸರ್ಕಾರ ನಿಮ್ಗೆ ಉತ್ತಮವಾಗಿತ್ತು ಇದುವರೆಗೂ? ನೋಡ್ರಿ, ಯಾವ ಸರ್ಕಾರನೂ ಇಲ್ಲ. ಜನತೆ ಸರ್ಕಾರ ಕೊಟ್ರೆ ಉತ್ತಮ. ಈ ಮಾತು ಎಲೆಕ್ಷನ್ ಟೈಮಲ್ಲಿ ಯಾಕೆ ಬರಲ್ಲ? ಯಾರು ನಾವು ಎಲೆಕ್ಷನ್ ಕಲ್ಲ, ನಾವು ಹಿಂದೆನೇ ಸರಾಯಿ ಪ್ಯಾಕೆಟ್ಗಳು ಇದ್ದ ಕಾಲದಾಗೆ ಒತ್ಕೊಂಡು ಹೆಗಲಕ ಗೆಲ್ಲಿಸಿ ನಾವೆಲ್ಲ ಅನುಭವ ಆಗಿಬಿಟ್ಟಿದೆ. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತಾ? ನಾವು ಯಾವೊಂದು ಸರ್ಕಾರಕ್ಕೂ ಯಾವನಿಗೂ ಓಟ್ ಹಾಕಲ್ಲ, ಯಾವನ ಹತ್ರಕ್ಕೂ ಹೋಗಲ್ಲ. ಎಲ್ಲ ಫ್ರೀ ಅಂತ ಕೊಟ್ಟವ್ರೆ. ಹೆಂಗಸರಿಗೆ ಮಜಾ ಮಾಡ್ತಾವ್ರೆ ಅಷ್ಟೇ. ಗಂಡಸರಿಗೆ ಏನು ಅದ್ರ ಏನು ಇಲ್ಲ. ಹಾಂ ಅಷ್ಟೇ. ಹೆಂಗಸರು ಇವಾಗ ಬ್ಯಾಗ್ ತೆಗಲಾಕಿ ಅಂತಾರೆ, ಫ್ರೀ ಬಸ್ ಹೋಗ್ತಾರೆ. ಹಾಂ ಅಷ್ಟೇ ಬದುಕಿ ಹೋದ್ರೆ ಇವಾಗ ಧರ್ಮಸ್ಥಳದಾಗ ಇರ್ತಾರೆ. ನಾವು ನೋಡಿಲ್ಲ ಅಲ್ಕೊಂಡಿರ್ಬೇಕು. ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನಾನು ಅಷ್ಟು ಹಿಂಡ್ಬಿಟ್ರು. ನಾನು ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಹಂಗಾಗಿದೆ. ಹಾಂ ಈಗ 2,000 ಕೊಡ್ತಾವ್ರೆ. ಅವ್ರ ಅಕೌಂಟಾಗ ಇರ್ತದೆ. ಡ್ರಾ ಮಾಡ್ಕೊಂತಾರೆ, ಹೊರಟಿರ್ತಾರೆ. ಇದು ಫ್ರೀ ಬಸ್ಸು. ಅದೇ ಹೋಗ್ತಾರೆ. ನನ್ನ ಜೊತೆ ಇರೋ ಪ್ರಶ್ನೆ ಅಲ್ಲ. ಸರ್ಕಾರ ಈ ಥರ ಮಾಡಬಾರ್ದು. ಇವಾಗ ಎಲ್ಲ ಮಾಡಿದ್ರು ಫ್ರೀ ಅಂತ ಕೊಡಕ್ಕೆ ಹೋಗ್ಬಾರ್ದು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಸ್ವಲ್ಪ ಅದಕ್ಕೊಂದು ಇದು ಮಾಡಿದ್ರೆ ಜನನು ಸ್ವಲ್ಪ ಮುಂದಕ್ಕೆ ಬರೋರು. ರೋಡ್ ಕೆಲಸಗಳು ಇನ್ನೊಂದು ಮತ್ತೊಂದು ಆಗವು. ಬಗ್ಗೆ ಮಾತಾಡ್ತಾರೆ. ಅಕ್ಕಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಎಲ್ಲ ಮಾತಾಡ್ತೀವಲ್ಲ, ಏನು ಬೇಕಿಲ್ಲ ನಮಗೆ. ಅಕ್ಕಿನೂ ಬೇಕಾಗಿಲ್ಲ. ಅಲ್ಲ, ನಮ್ಮ ಬೇಕಾದ್ರೆ ಅದು ಕಾಸು ಕೊಡ್ಲಿಕ್ಕೆ ತಗೊಂಡು ಬೇಕಾದ್ರೆ 5 ರೂಪಾಯಿ 10 ರೂಪಾಯಿ ಮಾಡಲಿ ಬೇಕಾದ್ರೆ ಅದು ಕೊಟ್ಬಿಟ್ರೆ ಸರ್ಕಾರಕ್ಕೂ ಒಳ್ಳೇದಾಗ್ತದೆ, ಜನಗಳಿಗೂ ಒಳ್ಳೇದಾಗ್ತದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಹುಟ್ಟೇರ ಸಿಂಹ ಜಂಗ್ಲಿ.